ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದೇನೇ ನಮ್ ಕರ್ಮ. ಈ ಸೇವಂತಿ ಸತ್ರು ಅವಳಿಂದ ನಮಗ್ ತೊಂದ್ರೆ ತಪ್ಪಿದ್ದಲ್ಲ ಅಲ್ವೇ? ಇವ್ರಿಬ್ರು ರೂಮ್ ಹುಡ್ಕೊಂಬರ್ತೀನಿ ಅಂತ ಹೋದವರು ಪತ್ತೆನೇ ಇಲ್ವಲ್ಲೇ? ಚಿಕ್ಕಿ, ಸ್ವಲ್ಪ ತಾಳ್ಮೆಯಿಂದ ಇರಿ. ಯಾಕೆ ಸುಮ್ನೆ ಕೂಗಾಡ್ತೀರಾ? ಬೆಂಕಿ ಬಿತ್ತು ನಿನ್ ತಾಳ್ಮೆಗೆ ಅಲ್ವೇ? ತಿನ್ಕೊಂಡ್ ಉಣ್ಕೊಂಡ್ ಮನೇಲಿ ಆರಾಮಾಗಿದ್ದೆ, ನನ್ನ ಯಾಕೆ ಇಲ್ಲಿ ಕರ್ಕೊಂಬಂದೆ? ಯಾಕೆ ಅಂತ ನಿಮಗ್ ಗೊತ್ತಿಲ್ವಾ? ಅವಳು ಸತ್ತಿದಾಳೆ ಅಂತ 100% ನಮಗ್ ಗೊತ್ತು. ಆದ್ರೆ ಅಪ್ಪಿ ತಪ್ಪಿ ಅವಳು ಬದುಕಿದ್ರೆ, ಅವಳನ್ನ ಇವರು ನೋಡಿದ್ದು ನಿಜ ಆಗಿದ್ರೆ, ಅವಳ ಕತೆನ ಮುಗಿಸ್ಬೇಕಲ್ವಾ? ಅದಕ್ಕೆ ಪ್ಲಾನ್ ಮಾಡಿ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದು. ಸ್ವಲ್ಪ ಸುಮ್ನೆ ಇರಿ. ರೂಮ್ ಸಿಕ್ತಾ? ಇಲ್ಲ ಅತ್ತೆ, ಎಲ್ಲಾ ಕಡೆ ಕಂಪ್ಲೀಟ್ ಆಗಿ ಬುಕ್ ಆಗಿದೆ, ಎಲ್ಲೂ ಸಿಗ್ಲಿಲ್ಲ. ಇವಾಗ ಏನ್ ಮಾಡೋದು? ಏನೋ ಒಂದ್ ಮಾಡ್ಬೇಕಲ್ವೇನೆ? ರೋಡಲ್ಲಿ ನಿಂತ್ಕೊಂಡು ತಾಳ ಹಾಕಕ್ಕಾಗತ್ತಾ? ಅರ್ಜುನ್, ನಿನ್ ಫ್ರೆಂಡ್ ಯಾರೋ ಒಬ್ನಿದ್ದಾನಲ್ಲ, ಅವ್ರ ಮನೆಗೆ ಹೋಗೋಣವಾ? ಬೇಡ ಬೇಡ, ಅವನು ಜಾಯಿಂಟ್ ಫ್ಯಾಮಿಲಿ. ನಾವ್ ಇಷ್ಟ ಜನ ಹೋದ್ರೆ ಉಳ್ಕೊಳ್ಳೋದು ಕಷ್ಟ ಆಗತ್ತೆ. ಇದೊಳ್ಳೆ ಸರಿ ಹೋಯ್ತಲ್ಲ. ಅವನೇ ಬಾಯ್ ಬಿಟ್ಟು ಬಾ ಅಂತ ಹೇಳಿದ್ಮೇಲೆ ನೀನ್ ಯಾಕೋ ಹೋಗೋದಕ್ಕೆ ಹಿಂದು ಮುಂದೆ ನೋಡ್ತಿದ್ಯಾ? ಕರೀತಾರೆ ಅಂದ್ರೆ ಹೋಗ್ಬಿಡಕ್ಕಾಗತ್ತ ಅತ್ತೆ? ಅರ್ಜುನ್ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ. ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ತುಂಬಾ ಜನ ಇರ್ತಾರೆ, ಅವ್ರವ್ರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ಸ್ ಹೇಗಿರುತ್ತೋ ಏನೋ. ಆದಷ್ಟು ಬೇಗ ಏನಾದ್ರೂ ಮಾಡ್ರೋ. ನನ್ಗಂತೂ ಸಾಕ ಹೋಗಿದೆ, ಕಾಲ್ ನೋವ್ತಿದೆ ಕಣ್ರೋ. ಅಲ್ಲಿ ಭವಾನಿಯಮ್ಮ ಅವ್ರು ಬರ್ತಾ ಇದಾರೆ. ಅವರು ಇದೇ ಊರಿನವರಾಗಿರೋದ್ರಿಂದ ಉಳ್ಕೊಳ್ಳೋದಕ್ಕೆ ಎಲ್ಲಿ ಏನು ವ್ಯವಸ್ಥೆ ಅಂತ ಕೇಳಿದ್ರೆ ಅವರೇ ಹೇಳ್ತಾರೇನೋ. ಬನ್ನಿ ಕೇಳೋಣ.